ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೀಸೆಂಟಾಗಿ ಎಷ್ಟು ಶಾಪ್ಸ್ ಓಪನ್ ಆಗ್ತಿದೆ ಅಲ್ವಾ? ಸೊ ಇದು ಶಾಪರ್ ಪಾಯಿಂಟ್ ತುಂಬಾನೇ ದಿನಗಳಾಯ್ತು ಇದು ಓಪನ್ ಆಗಿ. ಹೋಗೋಣ ಹೋಗೋಣ ಅಂತ ಹೋಗಕ್ಕಾಗಿರ್ಲಿಲ್ಲ. ಮೊನ್ನೆ ಮಾವು ಹಳಸು ಮೇಳ ನಡೀತಿತ್ವಲ್ಲ, ಅದಕ್ಕೋದಾಗ ಇದು ನೋಡೋಣ ಹೆಂಗಿದೆ ಅಂತ ಅನ್ಬಿಟ್ಟು ಒಳಕ್ಕೋದೆ. ನನಗೆ ಮಕ್ಳ ಸ್ಲಿಪ್ಪರ್ಸ್ ಕಲೆಕ್ಷನಲ್ಲಂತೂ ತುಂಬಾ ವೆರೈಟೀಸ್ ಕಾಣಿಸ್ತು. ಮತ್ತೆ ಲೇಡೀಸ್ ಶೂಸ್ ಕಲೆಕ್ಷನಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಲೇಡೀಸ್ ಸ್ಲಿಪ್ಪರ್ಸ್ ಕಲೆಕ್ಷನ್ ನೀವು ಈಗ ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ವೆರೈಟೀಸ್ ಎಲ್ಲ ತುಂಬಾ ಜಾಸ್ತಿನೇ ಇತ್ತು. ಮಕ್ಕಳ ಆಟ ಸಾಮಾನಿಗೆ ಬಂದಾಗ ಲಿಮಿಟೆಡ್ ಕಲೆಕ್ಷನ್ ಇತ್ತು. ಆ್ಯಂಡ್ ನಾರ್ಮಲ್ ಪ್ಲಾಸ್ಟಿಕ್ ಐಟಮ್ಸು, ಸ್ಟೀಲ್ ಐಟಮ್ಸ್ ಅದೆಲ್ಲ ಇತ್ತು. ಪ್ಲಾಸ್ಟಿಕ್ ಐಟಮ್ ಕಲೆಕ್ಷನ್ ತುಂಬ ಜಾಸ್ತಿನೇ ಇತ್ತು. ಸ್ಟೀಲ್ ಐಟಮ್ ಕಲೆಕ್ಷನ್ನು ಓಕೆ ಓಕೆ ಎಲ್ಲ ಅಫೋರ್ಡೆಬಲ್ ಪ್ರೈಸಲ್ಲೇ ಇತ್ತು. ಆಮೇಲೆ ಮೆನ್ಸ್ದೆಲ್ಲನೂ ಜೀನ್ಸ್ ಪ್ಯಾಂಟ್ಸು ಫಿಕ್ಸ್ಡ್ ಪ್ರೈಸ್ ಆ ಥರ ಎಲ್ಲ ಇತ್ತು. ಆ್ಯಂಡ್ ನನಗೆ ಫೇವ್ರೆಟ್ ಪಾರ್ಟ್ ಈ ಕ್ಲಿಪ್ಸು. ನಾನಂತೂ ಒಂದು 400 ರುಪೀಸ್ ಬರೀ ಕ್ಲಿಪ್ಸೇ ತೊಗೊಂಡಿದ್ದೀನಿ. ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಆಮೇಲೆ ಮೆನ್ಸ್ಗೆ ಟೀ ಶರ್ಟ್ಸು ಆ ಥರ ಎಲ್ಲ ಇದೆ. ಆ್ಯಂಡ್ ಲೇಡೀಸ್ಗಂತೂ ತುಂಬಾ ಕಲೆಕ್ಷನ್ ಇದೆ. ಜೀನ್ಸ್ ಟಾಪ್ಸ್ ಇದೆ, ಲಗ್ಗಿನ್ಸ್ ಇದೆ, ಕಾರ್ಡ್ ಸೆಟ್ಸ್ ಇದೆ, ಕುರ್ತಾ ಟಾಪ್ಸ್ ಇದೆ, ಅಂಬ್ರೆಲಾ ಕಟ್ ಇದೆ, ಗೌನ್ ಇದೆ, ನೈಟ್ ಡ್ರೆಸ್ ಇದೆ, ಅದಾದಮೇಲೆ ಪ್ಲಾಜೋ ಪ್ಯಾಂಟ್ಸ್ ಇದ್ದಾವೆ. ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ ಲೇಡೀಸ್ಗೆ. ಅದೇ ಥರ ಮಕ್ಳಿಗೂ ಅಷ್ಟೇ ಕಾರ್ಡ್ ಸೆಟ್ಟು, ನೈಟ್ ಡ್ರೆಸ್ಸು ಆ ಥರ ಎಲ್ಲ ತುಂಬ ವೆರೈಟೀಸ್ ಇದೆ. ನನಗೇನಿಲ್ಲಿ ಅಫೋರ್ಡೆಬಲ್ ಅನ್ನಿಸ್ತು, ರೀಸನೇಬಲ್ ಅಂತಲೂ ಅನ್ನಿಸ್ತು. ಪ್ರೈಸ್ ಎಲ್ಲನೂ ಪರ್ಚೇಸ್ ಮಾಡ್ಬೋದು, ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ಯಾರಾದರೂ ಹೋಗಿದ್ರೆ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಪರ್ಚೇಸ್ ಮಾಡಿದರೆ ಕ್ಲಾತ್ ಮೆಟೀರಿಯಲ್ ಎಲ್ಲ ಹೇಗಿದೆ ಅಂತ. ನಾನು ಕ್ಲಾತ್ ಏನೋ ತೊಗೊಳ್ಳಿಲ್ಲ, ನನಗೆ ಕ್ಲಿಪ್ಸ್ ಮಾತ್ರ ಇಷ್ಟ ಆಯಿತು, ಕ್ಲಿಪ್ಸ್ ಮಾತ್ರ ತೊಗೊಂಡೆ ಅಷ್ಟೆ.